ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಪ್ರೆಗ್ನೆನ್ಸಿ ಹೆಲ್ತ್ ಟಿಪ್ಸ್, ಅಂದರೆ ಗರ್ಭಿಣಿಯರ ಆರೈಕೆ. ಮಹಿಳೆಯರ ಜೀವನದಲ್ಲಿ ಈ ಗರ್ಭಾವಸ್ಥೆ ಅನ್ನೋದು ಒಂದು ಸುಂದರವಾದ ಪ್ರಯಾಣ, ಒಂದು ಪ್ರಮುಖವಾದ ಹಂತ. ವೈದ್ಯಕೀಯ ದೃಷ್ಟಿಕೋನದಿಂದ ಹೇಳಬೇಕು ಅಂತಂದರೆ ಇದೊಂದು ಅತಿ ಸೂಕ್ಷ್ಮವಾದ ಹಂತ. ಯಾಕೆಂದರೆ ಗರ್ಭಧಾರಣೆ ಖಚಿತವಾದಾಗಿನಿಂದ ಹೆರಿಗೆ ಆಗುವವರೆಗೆ ಈ ಒಂದು ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗ್ತದೆ. ಮಾನಸಿಕವಾಗಿ ಹಲವಾರು ಬದಲಾವಣೆಗಳಾಗ್ತದೆ, ಹಾರ್ಮೋನ್ಗಳಲ್ಲಿ ಏರುಪೇರಾಗ್ತದೆ, ಮೆಟಬಾಲಿಸಮಲ್ಲಿ ಏರುಪೇರಾಗ್ತದೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ಅತಿ ಜಾಗರೂಕರಾಗಿ ಇರಬೇಕಾಗ್ತದೆ. ಆರೈಕೆ ಬಹುಮುಖ್ಯವಾಗಿ ಬೇಕಾಗಿರ್ತದೆ. ಈ ಒಂದು ಸಮಯದಲ್ಲಿ ಕೆಲವು ಮಹಿಳೆಯರಲ್ಲಿ ರಕ್ತದೊತ್ತಡದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿರ್ತದೆ. ಇನ್ನು ಕೆಲವು ಮಹಿಳೆಯರಲ್ಲಿ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಆಗುವ ಸಾಧ್ಯತೆಗಳಿರ್ತದೆ. ಹಾಗೂ ಸಾಮಾನ್ಯವಾಗಿ ಅತಿ ಹೆಚ್ಚು ಜನರನ್ನು ಕಾಡತಕ್ಕಂಥ ಒಂದು ಸಮಸ್ಯೆ ಅಂದರೆ ರಕ್ತಹೀನತೆ, ಅನಿಮಿಯಾ ಆಗುವ ಸಾಧ್ಯತೆಗಳಿರ್ತದೆ. ಹಾಗೂ ಅವಧಿ ಪೂರ್ವ ಹೆರಿಗೆ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಈ ಗರ್ಭಾವಸ್ಥೆ ಸಮಯದಲ್ಲಿ ಆಹಾರ ವಿಹಾರ ಯಾವ ರೀತಿ ಇರಬೇಕು, ಯಾವಾಗ ವೈದ್ಯರನ್ನ ಸಂಪರ್ಕ ಮಾಡಬೇಕು, ಯಾವ ಪರೀಕ್ಷೆಗಳನ್ನ ಯಾವ ಸಮಯದಲ್ಲಿ ಮಾಡಿಸ್ಬೇಕು, ಈ ಎಲ್ಲ ವಿಷಯವನ್ನು ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಡೆಯವರೆಗೂ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಗರ್ಭಾವಸ್ಥೆ ಸಮಯ ಅಂತಂದರೆ ಗರ್ಭಧಾರಣೆ ಆದಾಗಿನಿಂದ ಹೆರಿಗೆ ಆಗುವವರೆಗೆ ಈ ಒಂದು ಸಮಯ ಅಂದರೆ 9 ತಿಂಗಳನ್ನು ವೈದ್ಯಕೀಯ ದೃಷ್ಟಿಕೋನದಲ್ಲಿ 3 ಟ್ರೈಮಿಸ್ಟರ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಫಸ್ಟ್ ಟ್ರೈಮಿಸ್ಟರ್ ಅಂತಂದರೆ ಗರ್ಭಧಾರಣೆ ಖಚಿತವಾದಾಗಿನಿಂದ ಮೊದಲ 3 ತಿಂಗಳನ್ನು ಫಸ್ಟ್ ಟ್ರೈಮಿಸ್ಟರ್ ಅಂತ ಕರೀತಾರೆ. 4, 5, 6ನೇ ತಿಂಗಳನ್ನ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಕರೀತಾರೆ. ಹಾಗೂ 7, 8, 9ನೇ ತಿಂಗಳನ್ನು ಥರ್ಡ್ ಟ್ರೈಮಿಸ್ಟರ್ ಅಂತ ಕರೀತಾರೆ. ಬನ್ನಿ ಹಾಗಾದರೆ ಕ್ರಮಬದ್ಧವಾಗಿ ಯಾವ ತಿಂಗಳುಗಳಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಟ್ರೈಮಿಸ್ಟರ್, ಮೊದಲ ಟ್ರೈಮಿಸ್ಟರ್ನಲ್ಲಿ ಅಂದರೆ ಗರ್ಭಧಾರಣೆ ಖಚಿತವಾದಾಗಿನಿಂದ ಮೊದಲ 3 ತಿಂಗಳು ಮಗುವಿನ ಬೆಳವಣಿಗೆ ಇರ್ತದೆ. ಬೆನ್ನು ಹುರಿ, ಮೆದುಳು, ಹೃದಯದ ಬೆಳವಣಿಗೆ ಆಗ್ತಾ ಇರ್ತದೆ. ಈ ಒಂದು ಸಮಯದಲ್ಲಿ ಪ್ರಸೂತಿ ಸ್ತ್ರೀರೋಗ ತಜ್ಞರನ್ನು ಒಮ್ಮೆ ಭೇಟಿಯಾಗಬೇಕಾಗ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗ್ತದೆ. ಹಾಗೂ ಥೈರಾಯ್ಡ್ ಟೆಸ್ಟ್ನ ಪ್ರಮುಖವಾಗಿ ಮಾಡಿಸ್ಬೇಕಾಗ್ತದೆ. ಹಾಗೂ ಇದರ ಜೊತೆಗೆ ವೈದ್ಯರ ಸಲಹೆ ಸೂಚನೆ ಮೇರೆಗೆ ಫೋಲಿಕ್ ಆ್ಯಸಿಡ್ ಮಾತ್ರೆಗಳನ್ನ ನೀವು ಸೇವನೆ ಮಾಡಬೇಕಾಗ್ತದೆ. ಯಾಕೆಂತಂದರೆ ನರಮಂಡಲಗಳಿಗೆ ಶಕ್ತಿ ಕೊಡ್ತಕ್ಕಂತಹ ಪೋಷಕಾಂಶಗಳಿರ್ತಕ್ಕಂತಹ ಮಾತ್ರೆಗಳನ್ನ ಇವುಗಳನ್ನ ಸೇವನೆ ಮಾಡೋದ್ರಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಿರ್ತದೆ. ಹಾಗೂ ಈ ಒಂದು ಸಮಯದಲ್ಲಿ ಕೆಲವು ಮಹಿಳೆಯರಿಗೆ ವಾಮಿಟಿಂಗ್ ಸೆನ್ಸೇಷನ್, ವಾಕರಿಕೆ ಇರ್ತದೆ. ಈ ಒಂದು ಸಮಯದಲ್ಲಿ ಸ್ತನಗಳ ಮೃದುತ್ವ ಇರ್ತದೆ, ಕಾನ್ಸ್ಟಿಪೇಷನ್, ಮಲಬದ್ಧತೆ ಇರ್ತದೆ. ಆದ್ದರಿಂದ ಸಾಕಷ್ಟು ನೀವು ನೀರು ಕುಡಿಬೇಕಾಗ್ತದೆ. ಇನ್ನು ಪೋಷಕಾಂಶ ಭರಿತ ಆಹಾರಗಳು, ಪೌಷ್ಟಿಕ ಆಹಾರಗಳು ಅಂತಂದರೆ ಹಸಿರು ಸೊಪ್ಪು ತರಕಾರಿಗಳು, ಕಾಳು ಬೇಳೆಗಳು, ಧಾನ್ಯಗಳು, ಹಾಗೂ ಪ್ರೋಟೀನ್ ರಿಚ್ ಫುಡ್ಗಳು, ಡೈರಿ ಪ್ರಾಡಕ್ಟ್ಸ್, ಮೊಟ್ಟೆ, ಮೀನು, ಮಾಂಸಾಹಾರ ಇವುಗಳನ್ನು ಸೇವನೆ ಮಾಡೋದ್ರಿಂದ ಪೋಷಕಾಂಶಗಳು ಅಗತ್ಯವಾಗಿ ಸಿಗ್ತದೆ. ಸಾಕಷ್ಟು ನೀರು ಕುಡಿಬೇಕಾಗ್ತದೆ. ಹಾಗೂ ಸಮರ್ಪಕವಾದ ನಿದ್ದೆ ಮಾಡಬೇಕಾಗ್ತದೆ. ಹಾಗೂ ಕಾಫಿ, ಟೀ ಏನಾದರೂ ಕುಡಿತಾ ಇತ್ತು ಅಂತಂದರೆ ಅವುಗಳ ಪ್ರಮಾಣನ ನೀವು ಕಡಿಮೆ ಮಾಡಬೇಕಾಗ್ತದೆ. ಇನ್ನು ಸೆಕೆಂಡ್ ಟ್ರೈಮಿಸ್ಟರ್ 4, 5, 6ನೇ ತಿಂಗಳು, ಈ ಒಂದು ತಿಂಗಳುಗಳಲ್ಲಿ ಯಾವ ರೀತಿ ಇರ್ತದೆ ಅಂತಂದರೆ ಈ ಮಹಿಳೆಯರಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಕಡಿಮೆ ಆಗ್ತದೆ, ಆಯಾಸ ಕಡಿಮೆ ಆಗ್ತದೆ. ಈ ಒಂದು ತಿಂಗಳುಗಳಲ್ಲಿ ಪೌಷ್ಟಿಕ ಆಹಾರಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡಬೇಕಾಗ್ತದೆ. ತಾಯಿಗೆ ಐರನ್ ಹಾಗೂ ಕ್ಯಾಲ್ಶಿಯಂ ಮಾತ್ರೆಗಳನ್ನ ಕೊಡ್ತಾರೆ. ಇದರಿಂದ ರಕ್ತಹೀನತೆ ನಿವಾರಣೆ ಆಗ್ತದೆ, ಮಗುವಿನ ಬೆಳವಣಿಗೆ ಚೆನ್ನಾಗಾಗ್ತದೆ. ಕ್ಯಾಲ್ಶಿಯಂ ಇರೋದ್ರಿಂದ ಮಗುವಿನ ಮೂಳೆಗಳ ಬೆಳವಣಿಗೆ ಚೆನ್ನಾಗಿ ಆಗ್ತದೆ, ಆರೋಗ್ಯದಿಂದ ಇರ್ತಾರೆ. ಇನ್ನು 5ನೇ ತಿಂಗಳಲ್ಲಿ ಒಂದು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಈ ಒಂದು ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಮಗುವಿನ ಬೆಳವಣಿಗೆ, ಅಂಗಾಂಗಗಳ ಬೆಳವಣಿಗೆ ಯಾವ ರೀತಿ ಇದೆ ಅನ್ನೋದನ್ನು ಖಚಿತಪಡಿಸ್ಕೋಬಹುದು. ಹಾಗೂ ಪೌಷ್ಟಿಕ ಆಹಾರಗಳನ್ನ ಸೇವನೆ ಮಾಡಬೇಕಾಗ್ತದೆ. ಹಾಗೂ ಲಘು ವ್ಯಾಯಾಮ, ವಾಕಿಂಗ್, ಯೋಗ, ಪ್ರಾಣಾಯಾಮ ಇವುಗಳು ಮಾಡೋದ್ರಿಂದ ಮಾನಸಿಕವಾಗಿ, ದೈಹಿಕವಾಗಿ ಸದೃಢರಾಗ್ತಾರೆ. ಕೆಲವು ಮಹಿಳೆಯರಲ್ಲಿ ಮೂಡ್ ಸ್ವಿಂಗ್ ಆಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಅವರು ಧ್ಯಾನ ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ದೂರ ಆಗಬಹುದು. ಈ ಒಂದು ಸಮಯದಲ್ಲಿ ಮಹಿಳೆಯ ಜೊತೆಗೆ ಕುಟುಂಬಸ್ಥರ ಒಂದು ಬೆಂಬಲನೂ ಬೇಕಾಗ್ತದೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ಪೋಷಕಾಂಶ ಭರಿತ ಆಹಾರಗಳು ಸೇವನೆ ಮಾಡೋದ್ರಿಂದ ಆರೋಗ್ಯದಿಂದ ಇರಬಹುದು. ಇನ್ನು 3ನೇ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಅಂದರೆ 7, 8, 9ನೇ ತಿಂಗಳಲ್ಲಿ ಯಾವ ರೀತಿ ಇರಬೇಕು ಅಂತಂದರೆ ಈ ಒಂದು ಸಮಯದಲ್ಲಿ ಮಗುವಿನ ಬೆಳವಣಿಗೆ ಅತ್ಯಂತ ವೇಗವಾಗಿ ಇರ್ತದೆ. ಹಾಗೂ
ಗರ್ಭಾಶಯ ವಿಸ್ತಾರ ಆಗ್ತಾ ಇರ್ತದೆ, ಅಂತಂದರೆ ಯುಟ್ರಸ್ ಎನ್ಲಾರ್ಜ್ ಆಗ್ತಾ ಇರ್ತದೆ, ಅಂಗಾಂಗಗಳ ಬೆಳವಣಿಗೆ ಆಗ್ತಾ ಇರ್ತದೆ. ಅಂಥ ಒಂದು ಸಮಯದಲ್ಲಿ ಕೆಲವರಿಗೆ ಕಾಲುಗಳಲ್ಲಿ ನೋವು, ಪಾದಗಳು ಬಾವು ಬರ್ತಕ್ಕಂಥದ್ದು, ಊತ ಬರ್ತಕ್ಕಂತಹದ್ದು ಸಮಸ್ಯೆಗಳು ಕಾಡಬಹುದು. ರಕ್ತದೊತ್ತಡ ಏರುಪೇರಾಗಬಹುದು, ಉಸಿರಾಟ ತೊಂದರೆ ಆಗಬಹುದು. ಆದ್ದರಿಂದ ವೈದ್ಯರನ್ನ ಸಂಪರ್ಕ ಮಾಡಿ ಅವರ ಒಂದು ಸೂಕ್ತ ಸಲಹೆ ಸೂಚನೆಗಳನ್ನ ತಗೋಬೇಕಾಗ್ತದೆ. ರಕ್ತದೊತ್ತಡವನ್ನು ಪರೀಕ್ಷೆ ಮಾಡಿಸ್ತಾ ಇರಬೇಕಾಗ್ತದೆ. ಹಾಗೂ ಈ ಒಂದು ಸಮಯದಲ್ಲಿ ಪ್ಲಾಸೆಂಟಾ ಮುಖಾಂತರ ಮಗುವಿಗೆ ಪೋಷಕಾಂಶಗಳು ಸಿಗ್ತಾ ಇರ್ತದೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ಮಹಿಳೆಯರು ಎಡಮಗ್ಗಲಲ್ಲಿ ಮಲಗೋದ್ರಿಂದ ಅಗತ್ಯವಾದ ಬೇಕಾದ ಪೋಷಕಾಂಶಗಳು, ರಕ್ತ ಸಂಚಾರ ಸುಗಮವಾಗಿ ಆಗ್ತದೆ ಹಾಗೂ ಆಕ್ಸಿಜನ್ ಸಪ್ಲೈ ಸುಗಮವಾಗಿ ಆಗ್ತದೆ. ಈ ಒಂದು ಸಮಯದಲ್ಲಿ ಮಹಿಳೆಯರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಒಂದು ಆಪ್ತ ಸಮಾಲೋಚನೆ ಮಾಡಬೇಕಾಗ್ತದೆ. ಇದರಿಂದ ಹೆರಿಗೆ ಅಂತಂದ್ರೇನು, ಯಾವ ರೀತಿ ಇರ್ತದೆ ಹಾಗೂ ಇದರ ಜೊತೆಗೆ ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ತುರ್ತು ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ ಯಾವ ಕಾರ್ಯಗಳನ್ನ ನೀವು ಮಾಡಬೇಕಾಗ್ತದೆ, ಇವುಗಳನ್ನ ವಿಷಯ ಎಲ್ಲ ಸವಿವರವಾಗಿ ತಮಗೆ ತಿಳಿಸ್ಕೊಡ್ಬೇಕಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಗರ್ಭಾವಸ್ಥೆ ಸಮಯದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಪೋಷಕಾಂಶಗಳನ್ನ ತಗೋಬೇಕು, ಯಾವ ಸಮಯದಲ್ಲಿ ಯಾವ ಪರೀಕ್ಷೆಗಳನ್ನ ಮಾಡಿಸ್ಬೇಕು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.